ಇಡ್ಲಿ ಕಾಂಬಿನೇಷನ್ ಚಿಕನ್ ಶೇರ್ವಾ ಡಾಬಾ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ದೋಸೆಗೆ ಅಂತಲ್ಲ, ಮುದ್ದೆ ಮತ್ತು ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದಾಗಿ 400 ಗ್ರಾಮಷ್ಟು ಚಿಕನ್ ನೀಟಾಗಿ ತೊಳೆದಿಟ್ಟಿದ್ದೀನಿ. ನೋಡಿ, ಒಂದೊಂದು ಪೀಸಸ್ಸಲ್ಲೂ ಅಷ್ಟೇ ಬೋನ್ ಇರಬೇಕು, ಅಂದರೆ ಮೂಳೆ ಇರಬೇಕು. ಮೂಳೆ ಇದ್ರೇ ಚಿಕನ್ ಶೇರ್ವಾ ರುಚಿ ತುಂಬ ಚೆನ್ನಾಗಿ ಬರೋದು. ನೋಡಿ, ಎಲ್ಲ ಪೀಸಸ್ಸಲ್ಲೂ ಇದೆ ಅಲ್ವಾ. ನಿಮಗೆ ಇಷ್ಟೊಂದು ಪೀಸಸ್ ಬೇಡ ಅಂದರೆ ಒಂದು 5-6 ಪೀಸನ್ನು ಹಾಕ್ಕೊಂಡು ಸಹ ನಾವು ರುಚಿಯಾದಂಥ ಶೇರ್ವನ ಮಾಡ್ಕೋಬೋದು. ಇದನ್ನು ಪಕ್ಕದಲ್ಲಿಟ್ಟು ಕಡಾಯಿ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಹಾಗೆಯೇ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಳ್ತೀನಿ. ನಂತರ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾದರೆ 1 ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆ 1 ಟೊಮೊಟೊ ಚಿಕ್ಕದು ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಾ ಇದ್ದ ಹಾಗೆಯೇ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನೀವು ಮಸಾಲೆ ರುಬ್ಬೋವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಅಂದರೂ ರುಬ್ಕೋಬೋದು. ಇದು ಅಷ್ಟೇ, ಹಸಿ ವಾಸನೆ ಪೂರ್ತಿ ಹೋದ ನಂತರ ನಾವು ರೆಡಿ ಮಾಡಿಟ್ಟಿರೋ ಅಂಥ ಚಿಕನ್ ಸೇರಿಸ್ಕೊಳ್ಳೋಣ. ನೋಡಿ, ಈ ಚಿಕನ್ ಹಾಕಿದ ನಂತರ ಒಂದು 10 ನಿಮಿಷನಾದರೂ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಚಿಕನ್ ಪೀಸಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಮೆತ್ತಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೈ ಆಗ್ತಿದ್ದ ಹಾಗೆಯೇ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಅಂದರೆ ಶೇರ್ವಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿಣ ಹಾಕ್ಕೊಂಡು ಮತ್ತೆ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾವು ಚಿಕನ್ ಫ್ರೈ ಮಾಡೋವಾಗ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವ, ಆಗ ಆ ಉಪ್ಪು ಅಷ್ಟೇ ಚಿಕನ್ ಪೀಸಸ್ಗೆ ಹೊಂದ್ಕೊಂಡು ರುಚಿ ಚೆನ್ನಾಗಿ ಬರುತ್ತೆ. ಒಂದು ಚಿಕ್ಕ ಮಸಾಲೆ ರೆಡಿ ಮಾಡ್ತಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ಅಂದರೆ ಒಂದು 20 ಪೀಸಷ್ಟು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಹುರುಗಡ್ಲೆನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಂದೇ ಒಂದು ಚಕ್ರ ಹಾಕ್ತಾ ಇದ್ದೀನಿ. ನಂತರ 1 ಏಲಕ್ಕಿ ಹೆಚ್ಚಿಗೆ ಹಾಕಬಾರ್ದು, 1 ಹಾಕ್ಕೊಂಡ್ರೆ ಸಾಕು. ಏಲಕ್ಕಿ ಫ್ಲೇವರು ಹೆಚ್ಚಿಗೆ ಆಗೋಗುತ್ತೆ. ನಂತರ 1 ಇಂಚಷ್ಟು ಚಕ್ಕೆ, 4 ಲವಂಗ, ನಂತರ ಒಂದು 5-6 ಎಲೆಯಷ್ಟು ಪುದೀನ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಮೆತ್ತಗೆ ಗಂಧ ಥರ ರುಬ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಸಿಂಪಲಾಗಿ ಮಸಾಲೆ ರೆಡಿ ಮಾಡಿದ್ರೆ ಸಾಕು. ಈ ಮಸಾಲೆ ಹಾಕಿದ್ರೆ ಅಂತೂ ಶೇರ್ವ ಘಮ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ನೋಡಿ, ಚಿಕನ್ ಪೀಸಸ್ಸು ಒಂದು ಅರ್ಧ ಭಾಗ ಬೆಂದಿದೆ ಅಲ್ವಾ. ಈಗ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನಾನು ಮೆಣಸಿನ ಪುಡಿನೂ ಹಾಕ್ತಾ ಇದ್ದೀನಿ, ಅದರಿಂದ ಖಾರದ ಪುಡಿ ಕಡಿಮೆ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನೂ ಸೇರಿಸ್ಕೊಳ್ತೀನಿ. ನೋಡಿ, ಈ ಪುಡಿಗಳೆಲ್ಲ ಸೇರಿಸಿದ ನಂತರ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಒಂದು 30-40 ಸೆಕೆಂಡ್ವರೆಗೂ ಫ್ರೈ ಮಾಡಿಕೊಂಡು ನೀರನ್ನು ಹಾಕ್ಕೋಬೇಕು. ನಾನು 1 ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಶೇರ್ವಾ ಅಲ್ವಾ, ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಚೆನ್ನಾಗಿ ಬೇಯಿಸಬೇಕು. ತುಂಬ ಹೊತ್ತು ಬೇಯಿಸೋದ್ರಿಂದ ನೀರು ಹಿಂಗೋಗುತ್ತೆ, ಅದರಿಂದ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ. ಈಗಂತೂ ಸ್ಟವ್ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಒಂದು 20 ನಿಮಿಷನಾದರೂ ಬೇಯಿಸಬೇಕಾಗುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು 4-5 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಚಿಕನ್ ಪೀಸಸ್ಸು ಸಾಫ್ಟಾಗಿ ಬೆಂದಿದೆ, ಹಾಗೆಯೇ ನೀರೂ ಅಷ್ಟೇ ಚೆನ್ನಾಗಿ ಹಿಂಗೋಗಿದೆ ಅಲ್ವಾ. ಈಗ ನಾವು ಮಸಾಲೆ ರುಬ್ಬಿಟ್ಟಿರೋದನ್ನು ಸೇರಿಸ್ಕೊಳ್ತಿದ್ದೀನಿ. ಈ ಮಸಾಲ ಹಾಕಿದ ನಂತರ ಮತ್ತೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಂಗಿದ್ರು ನೀವು ಹಾಕ್ಕೋಬೋದು. ಬಿರಿಯಾನಿಗಾದರೆ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದೇ ಇಡ್ಲಿ ದೋಸೆಗಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥಿಕ್ನೆಸ್ಗಿದೆ. ಈಗ ನಾವು ಮತ್ತೆ ಇದನ್ನು ಒಂದು 10 ನಿಮಿಷನಾದರೂ ಬೇಯಿಸ್ಕೋಬೇಕು. ನಾವು ಈ ಶೇರ್ವನ ಎಷ್ಟೊತ್ತು ಬೇಯಿಸ್ಕೊಳ್ತೀವೋ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಶೇರ್ವನೂ ಅಷ್ಟೇ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಓಪನ್ ಮಾಡ್ತಿದ್ದೀನಿ, ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ. ಸೇಮ್ ಡಾಬಾಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಮುದ್ದೆಗೂ ಮಾಡ್ಬೋದು, ಅನ್ನಕ್ಕೂ ಮಾಡ್ಕೋಬೋದು, ಇಲ್ಲ ಬಿರಿಯಾನಿಗೆ, ಚಪಾತಿ, ದೋಸೆ, ಇಡ್ಲಿಗೂ ಮಾಡ್ಕೋಬೋದು. ನೋಡಿ, ಚಿಕನ್ ಪೀಸಸ್ ಅಂತೂ ಹತ್ತಿ ಥರ ಬೆಂದೋಗಿದೆ. ನಾನಂತೂ ಇವತ್ತು ಬಿಸಿ ಬಿಸಿ ಇಡ್ಲಿ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಹಾಗಿದ್ದರೆ ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.